ಹಾಯ್ ಸ್ನೇಹಿತರೆ, ಕಪ್ಪೆಗೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಪ್ಪ ಅಂದ್ರೆ ಫ್ರಾಗ್ ಅಂದ್ರೆ ಕಪ್ಪೆ. ನೆಕ್ಸ್ಟ್ ಮೀನು, ಇದನ್ನು ಫಿಶ್ ಅಂತ ಕರಿತೀವಿ. ಫಿಶ್ ಅಂದ್ರೆ ಮೀನು. ಹಾವು ಅಂದರೆ ಸ್ನೇಕ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ಇದಕ್ಕೆ ಹಾವಿಗೆ ಸ್ನೇಕ್ ಅಂತ ಕರಿತೀವಿ. ನೆಕ್ಸ್ಟ್ ನೊಣಕ್ಕೆ ಪ್ಲಾಯ್ ಅಂತ ಕರಿತೀವಿ. ಪ್ಲಾಯ್ ಅಂದ್ರೆ ನೊಣ ಅಂತ ಹೇಳಬೇಕು. ನೆಕ್ಸ್ಟ್ ದೇವತೆ ಇಂಗ್ಲೀಷ್ನಾಗ ಏನಪ್ಪ ಅಂದ್ರೆ ಆ್ಯಂಗಲ್. ದೆವ್ವ ಡೆವಿಲ್. ಒಪ್ಪಿಕೊಳ್ಳಿ ಅಕ್ಸೆಪ್ಟ್ ಅಂದರೆ ಒಪ್ಪಿಕೊಳ್ಳಿ. ನಿರಾಕರಿಸು ರೆಫ್ಯೂಸ್ ಅಂತ ಹೇಳ್ತೀವಿ. ಇನ್ನು ವಾದಿಸು ಅಂದ್ರೆ ವಾದ ಮಾಡ್ತಿರ್ತೀವಲ್ಲ, ಅದೇ ಲಾಯರ್ ಅದು ಕೋರ್ಟ್ ಹಿಂಗೆ ಆ ಥರ ವಾದಿಸು ಅಂತಲ್ಲಕ ಆರ್ಗ್ಯೂ ಅಂದರೆ ವಾದಿಸು. ಒಪ್ಪಿಕೋ ಅಂದರೆ ಯಾವುದಾದ್ರೂ ಏನಾರ ತಪ್ಪು ಮಾಡಿರಲಿ ಏನೇ ಇರಲಿ ಅದನ್ನು ಒಪ್ಪಿಕೋ ಅಂತ ಹೇಳ್ತಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಅಗ್ರಿ ಅಂತ ಹೇಳಬೇಕು. ನೆಕ್ಸ್ಟ್ ನಿಲ್ಲು ಅನ್ನೋಕ್ಕೆ ಸ್ಟಾಪ್ ಅಂತ ಇಂಗ್ಲೀಷ್ನಲ್ಲಿ ಬಳಸ್ತೀವಿ. ಮಾತನಾಡು ಸ್ಪೀಕ್. ಕೇಳು ಲಿಸ್ಟನ್ ಅಂತ ಹೇಳಬೇಕು. ಇಲ್ಲಿ ಕಾದಿರು ಅಥವಾ ಇಲ್ಲಿ ನಿಂದರು, ಇಲ್ಲಿ ನಾ ಬರುತ್ತನ ಕಾಯ್ಕೋತ ನಿಂದರು ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ವೇಟ್ ಹರ್. ಇಲ್ಲಿ ಬಾ, ಕಮ್ ಹರ್ ಅಂತ ಹೇಳಬೇಕು. ನೆಕ್ಸ್ಟ್ ಮೋಡಕ್ಕೆ ಇಂಗ್ಲೀಷ್ನಾಗ ಏನತ್ತೇವೆ ಅಂದ್ರೆ ಕ್ಲೌಡ್ ಅಂತ ಹೇಳಬೇಕು. ಇನ್ನು ಹಗ್ಗ ಅಂದ್ರೆ ಸಸ್ತಾ ಸೊಯ್ಯ ತಾಡು ಭಾಷೆದಾಗ ಇರ್ತೇವಲ್ಲ, ಅದನ್ನ ಇಂಗ್ಲೀಷ್ನಾಗ ಯಾವ ರೀತಿ ಅನ್ನೋದು ಚೀಪ್ ಅಂದರೆ ಹಗ್ಗ ಸಸ್ತಾ ಅಂತ ಈ ರೀತಿ ಅರ್ಥ ಬರ್ತದೆ. ಇನ್ನು ಅವಕಾಶ ಅಂದರೆ ಚಾನ್ಸ್, ನೀವು ಗೊತ್ತಿರೋ ಹಾಗೆ ಅವಕಾಶಕ್ಕೆ ಚಾನ್ಸ್ ಅಂತ ಕರಿತೀವಿ. ಕಾರಣ ಕ್ಯೂಸ್ ಅಂತ ಕರಿಬೇಕು. ಅಧ್ಯಾಯಕ್ಕೆ ಇಂಗ್ಲೀಷ್ನಲ್ಲಿ ಚಾಪ್ಟರ್ ಅಂತ ಹೇಳ್ತೀವಿ. ಏನು ಚಾಪ್ಟರ್ ಅಂದರೆ ಅಧ್ಯಾಯ. ನೆಕ್ಸ್ಟ್ ಇನ್ನು ಬೀಜಕ್ಕೆ ಇಂಗ್ಲೀಷ್ನಲ್ಲಿ ಏನಂತೀವಪ್ಪ ಅಂದ್ರೆ ಸೀಡ್ ಅಂದ್ರೆ ಬೀಜ. ಮೊಳಕೆ ಅಂದರೆ ನೆನೆಸಿಟ್ಟಿದ ಕಾಳುಗಳು ಚಿಗುರು ಹೊಡಿತಾವಲ್ಲ, ಅವಕ್ಕೆ ಮೊಳಕೆ ಅಂತೀವಿ. ಅದಕ್ಕೆ ಸ್ಪ್ರೌಟ್ ಅಂತ ಹೇಳಬೇಕು. ಇನ್ನು ಹುಲ್ಲು ಅಂದ್ರೆ ಮೇವು ಕಸ, ಅದಕ್ಕೆ ಹಸಿರಾಗಿರೋದಕ್ಕೆ ಅಂತೀವಿ ಅಂದ್ರೆ ಗ್ರಾಸ್ ಅಂತ ಹೇಳಬೇಕು. ಇನ್ನು ಬೆಳೆ ಕ್ರಾಪ್ ಅಂದರೆ ಬೆಳೆ. ಬಿತ್ತು ಅಂದ್ರೆ ಹೊಲಗೊಳ್ದಾಗ ಅಥವಾ ಗದ್ದೆಯಲ್ಲಿ ಅದು ಬಿತ್ತು ಅಂದ್ರೆ ಬೀಜ ಭೂಮಿಗೆ ಹಾಕುವಾಗ ಬಿತ್ತು ಅಂತ ಪದ ಬಳಸ್ತೇವಲ್ಲ, ಅದಕ್ಕೆ ಶೋ ಅಂತ ಹೇಳಬೇಕು. ಶೋ ಅಂದರೆ ಬಿತ್ತು ಅಂತ ಅರ್ಥ. ನೆಕ್ಸ್ಟ್ ನನಗೆ ಸಹಾಯ ಮಾಡು, ಇದನ್ನು ಇಂಗ್ಲೀಷ್ನಲ್ಲಿ ಹೆಲ್ಪ್ ಮೀ ಅಂತ ಹೇಳಬೇಕು. ಅಂದರೆ ಸಹಾಯ ಮಾಡು. 1 ನಿಮಿಷ ತಡೆಯಿರಿ ಅಂದರೆ ಯಾರಿಗಾದರೂ ಕಾಯ್ತಾ ಇರ್ತೀವಿ ಅಥವಾ ನಾವೇನೋ ಬಸ್ ಮಿಸ್ ಆಗಿ ಅದು ಬರೋದು ಲೇಟ್ ಆಗ್ತೀವಿ, 1 ನಿಮಿಷ ಕಾಯಿರಿ ಅಂತೀವಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಜಸ್ಟ್ ಎ ಮಿನಿಟ್ ಅಂದರೆ 1 ನಿಮಿಷ ತಡೆಯಿರಿ. ಇದನ್ನು ಮತ್ತೆ ಮಾಡಿ, ಡೂ ಇಟ್ ಅಗೇನ್ ಅಂದರೆ ಯಾವುದೇ ಕೆಲಸವಾದ್ರೂ ಒಂದು ಸಾರಿ ಮಾಡಿದ ಸಕ್ಸಸ್ ಆಗಲಿಲ್ಲ ಅಂದರೆ ಮತ್ತೆ ಮಾಡಿ ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಡೂ ಇಟ್ ಅಗೇನ್ ಅಂತ ಹೇಳಬೇಕು. ಬೇಗ ಮನೆಗೆ ಹೋಗು, ಗೋ ಹೋಮ್ ಕ್ವಿಕ್ಲಿ ಅಂತ ಹೇಳಬೇಕು. ಇಲ್ಲಿ ಬಾ ಅಥವಾ ಬನ್ನಿ, ಅದನ್ನು ಕಮ್ ಹಿಯರ್ ಅಂತ ಹೇಳಬೇಕು. ನೆಕ್ಸ್ಟ್ ಮಲ್ಲಿಗೆ, ಇದಕ್ಕೆ ಜಾಸ್ಮಿನ್ ಅಂತ ಕರಿಬೇಕು. ಏನು ಜಾಸ್ಮಿನ್ ಅಂದರೆ ಮಲ್ಲಿಗೆ. ಕಮಲ ಅದನ್ನು ಲೋಟಸ್ ಅಂತ ಕರಿತೀವಿ. ಗುಲಾಬಿಗೆ ರೋಸ್ ಅಂದ್ರೆ ಗುಲಾಬಿ. ಸೂರ್ಯಕಾಂತಿಗೆ ಸನ್ಫ್ಲವರ್ ಅಂತ ಕರಿತೀವಿ. ಸನ್ಫ್ಲವರ್ ಅಂದರೆ ಸೂರ್ಯಕಾಂತಿ. ದಾಸವಾಳ, ಇದಕ್ಕೆ ಏನಂತೀವಪ್ಪ ಅಂದ್ರೆ ಹಿಬಿಸ್ಕಸ್ ಅಂದ್ರೆ ದಾಸವಾಳ. ನೆಕ್ಸ್ಟ್
ನಾನು ಅನ್ನೋಕೆ ಇಂಗ್ಲೀಷ್ನಲ್ಲಿ ಐ ಅಂದರೆ ನಾನು. ನನ್ನ ಮೈ ಅಂದರೆ ನನ್ನ. ನನಗೆ ಮೀ ಅಂದರೆ ನನಗೆ. ನಾವು ವಿ ಅಂತ ಬಳಸ್ಬೇಕು. ಇನ್ನು ನಮ್ಮ ಅನ್ನೋಕೆ ಅವರ್ ಅಂತ ಹೇಳಬೇಕು. ಏನು ಅವರ್. ನಮ್ಮದು ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ತೇವೆ ಅಂದ್ರೆ ಅವರ್ಸ್. ನೋಡಿ, ಅವರ್ ಅಂದರೆ ನಮ್ಮ, ಅವರ್ಸ್ ಅಂದರೆ ನಮ್ಮದು. ಈ ನೀನು ಅಥವಾ ನೀವು ಅನ್ನೋಕ್ಕೆ ಯು ಅಂದರೆ ಎರಡೂ ಉಚ್ಚಾರಣೆಗೆ ಒಂದೇ ಅರ್ಥ. ಇಂಗ್ಲೀಷ್ನಲ್ಲಿ ನೀನು ಅಥವಾ ನೀವು ಅಲ್ಲಕ್ಕೆ ಯು ಅಂತ ಪದನ ಬಳಸಬೇಕು. ಇಲ್ಲಿ ನೆಕ್ಸ್ಟ್ ಅದೇ ರೀತಿ ಅವನು ಅಥವಾ ಇವನು ಅಂತ ಬಳಸೋಕ್ಕೆ ಹೀ, ಎರಡಕ್ಕೂ ಒಂದೇ ಅರ್ಥ ಕೊಡ್ತದೆ. ಹೀ ಅಂದರೆ ಅವನು ಅಥವಾ ಇವನು ಅಂತ ಬಳಸಬೇಕು. ನೋಡಿ ಸ್ನೇಹಿತರೆ, ನಾನು ನಿಮಗೆ ಹೇಳ್ತಾ ಇರ್ತೀನಿ, ವೆರಿ ಇಂಪಾರ್ಟೆಂಟ್ ಆದಂಥ ವಾಕ್ಯಗಳು. ಇವಕ್ಕೂರ್ನ ನೀವು ಎಲ್ಲರೂ ನೋಟ್ ಮಾಡ್ಕೊಂಡು ಅಭ್ಯಾಸ ಮಾಡಿ ಅಂದರೆ ನಿಮಗೆ ಇಂಗ್ಲೀಷ್ ಕಲಿಯಲು ಇನ್ನೂ ಸರಾಗವಾಗ್ತದೆ ಅಂತ ಹೇಳ್ತಾ ನೆಕ್ಸ್ಟ್ ಅವರು ಅಥವಾ ಇವರು ಅನ್ನೋಕ್ಕೆ ದೇ ಅಂತ ವಾಕ್ಯನ ಬಳಸ್ತೀವಿ. ಇನ್ನು ಅವರ ಅಥವಾ ಇವರ ಅನ್ನೋಕ್ಕೆ ದೇಯರ್ ಅಂದರೆ ಅವರ ಅಥವಾ ಇವರ, ಎರಡಕ್ಕೂ ಒಂದೇ ಅರ್ಥ. ಅವರಿಗೆ ಅಥವಾ ಅವರನ್ನು ದೆಮ್ ಅಂತ ಬಳಸಬೇಕು. ದೆಮ್. ಅವರದು ಅಥವಾ ಇವರದು ದಿಯರ್ಸ್ ಅದು ಅವ್ರದ್ದು ಅಥವಾ ಇದು ಇವ್ರದ್ದು ಅಂತೀವಲ್ಲ ಅದನ್ನು ದೇಯರ್ಸ್ ಅಂತ ಪದನ ಬಳಸ್ತೀವಿ. ನೆಕ್ಸ್ಟ್ ಅವಳ ಅಥವಾ ಇವಳ ಅನ್ನೋಕ್ಕೆ ಇಂಗ್ಲೀಷ್ನಾಗೆ ಹರ್ ಅಂತ ಹೇಳಬೇಕು. ಹರ್ ಅಂದರೆ ಅವಳ ಅಥವಾ ಇವಳ. ನೆಕ್ಸ್ಟ್ ಅವಳದು ಅಥವಾ ಇವಳದು ಅನ್ನೋಕ್ಕೆ ಹರ್ಸ್ ಅಂತ ಬಳಸಬೇಕು. ಇದು ಅಥವಾ ಅದು ಅಲ್ಲಕ್ಕೆ ಈಟ್ ಅನ್ನೋ ಪದನ ಬಳಸಬೇಕು. ಇದರ ಅಥವಾ ಅದರ ಅನ್ನೋಕ್ಕೆ ಇಟ್ಸ್ ಅಂತ ಬಳಸಬೇಕು. ನೆಕ್ಸ್ಟ್ ಏನು ಅಂದರೆ ವಾಟ್ ಅಂತ ಪದನ ಬಳಸ್ತೀವಿ. ಏಕೆ ಅನ್ನೋಕ್ಕೆ ವೈ ಅಂತ ಹೇಳಬೇಕು. ವೈ ಅಂದರೆ ಏಕೆ. ಯಾವುದು ಅಂತ ಅನ್ನೋಕ್ಕೆ ವಿಚ್ ಅನ್ನೋ ಪದನ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ವಿಚ್ ಅಂದರೆ ಯಾವುದು. ಯಾವಾಗ ಅಂತ ಹೇಳಕ್ಕಂದ್ರೆ ಫೆನ್ ಅಂದರೆ ಯಾವಾಗ. ಎಲ್ಲಿ ಅಂತ ಪದನ ಬಳಸೋಕೆ ವೇರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾನು ನಿಮ್ಮ ಮನೆಯ ಪಕ್ಕದಲ್ಲಿದ್ದೇನೆ ಅಂದರೆ ನಾನು ನಿಮ್ಮ ಮನೆಯ ಪಕ್ಕದಲ್ಲಿದ್ದೇನೆ. ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ತೇವೆ ಅಂದ್ರೆ ಐ ಆಮ್ ನೆಕ್ಸ್ಟ್ ಟು ಯುವರ್ ಹೋಮ್. ಅವನು ಎಂದಿಗೂ ಬರುವುದಿಲ್ಲ, ಅದನ್ನು ಹಿ ನೆವರ್ ಕಮ್ಸ್ ಅಂತ ಹೇಳಬೇಕು. ಹಿ ನೆವರ್ ಕಮ್ಸ್, ಅವನು ಎಂದಿಗೂ ಬರುವುದಿಲ್ಲ. ನನ್ನ ಮನೆಯ ಕಡೆಗೆ ಬಾ ಅಂತೆ ಕಮ್ ಟುವರ್ಡ್ಸ್ ಮೈ ಹೋಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನನಗೂ ಹಾಗೆ ಅನ್ನಿಸುತ್ತದೆ. ಇದನ್ನು ಯಾವ ರೀತಿ ಹೇಳಬೇಕಂದ್ರೆ ಐ ಫೀಲ್ ದ ಸೇಮ್ ಅಂತ ಹೇಳ್ತೀವಿ. ಇನ್ನೂ ಮಳೆ ಆಗುತ್ತಿದೆ ಅಥವಾ ಇನ್ನೂ ಮಳೆ ಬರ್ತಿದೆ ಅನ್ನೋಕ್ಕೆ ಇಟ್ ಈಸ್ ಸ್ಟಿಲ್ ರೈನಿಂಗ್ ಅಂತ ಹೇಳಬೇಕು. ಅಂದರೆ ಇನ್ನೂ ಮಳೆ ಆಗುತ್ತಿದೆ ಅಥವಾ ಮಳೆ ಬರುತ್ತಿದೆ. ಮಳೆ ನಿಲ್ಲುವವರೆಗೂ ಕಾಯಿರಿ. ವೇಟ್ ಇಂಟಿಲ್ ಇಟ್ ಸ್ಟಾಪ್ಸ್ ರೈನಿಂಗ್ ಅಂತ ಹೇಳಬೇಕು. ನೆಕ್ಸ್ಟ್ ನನ್ನ ಬಳಿ 2 ಕಾರುಗಳಿವೆ. ಇದನ್ನು ಐ ಹ್ಯಾವ್ 2 ಕಾರ್ಸ್ ಅಂತ ಹೇಳ್ತೀವಿ. ಐ ಹ್ಯಾವ್ 2 ಕಾರ್ಸ್. ನನ್ನ ಬಳಿ 2 ಕಾರುಗಳಿವೆ. ನಿನ್ನ ಬಳಿ ಕಾರ್ ಇದೆಯಾ ಅಂದ್ರೆ ಪ್ರಶ್ನೆ ಮಾಡುತ್ತೇವಲ್ಲ, ನಿನ್ನ ಬಳಿ ಕಾರ್ ಐತೆ ಅಂಥೇಳಿ ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಕೇಳ್ಬೇಕಂದ್ರೆ ಡೂ ಯು ಹ್ಯಾವ್ ಎ ಕಾರ್ ಅಂದರೆ ನಿನ್ನ ಬಳಿ ಕಾರ್ ಇದೆಯಾ ಅಂತ ಅರ್ಥ. ನೆಕ್ಸ್ಟ್ ಯಾರು ಮಾಡಿದರು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೂ ಡಿಡ್ ಇಟ್ ಅಂತ ಹೇಳ್ತೀವಿ. ಹೂ ಡಿಡ್ ಇಟ್. ಇನ್ನು ಯಾರು ಹೋಗುತ್ತಿದ್ದಾರೆ ಅಂತ ಕೇಳಬೇಕಂದ್ರೆ ಹೂ ಈಸ್ ಗೋಯಿಂಗ್ ಅಂತ ಕೇಳಬೇಕು. ಇಂಗ್ಲೀಷ್ನಲ್ಲಿ ಏನಂತೀವಿ, ಹೂ ಈಸ್ ಗೋಯಿಂಗ್. ನೆಕ್ಸ್ಟ್ ಯಾರು ಬರುತ್ತಿದ್ದಾರೆ, ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ ಹೂ ಈಸ್ ಕಮಿಂಗ್.
ಯಾರು ಬರುತ್ತಿದ್ದಾರೆ. ಯಾರು ಹೋದರು. ಯಾರು ಹೋದರು ಇದನ್ನು ಹೂ ವೆಂಟ್ ಅಂತ ಹೇಳಬೇಕು. ನೆಕ್ಸ್ಟ್ ಯಾರು ಸಹಾಯ ಮಾಡುತ್ತಾರೆ. ಇದನ್ನು ಹೂ ವಿಲ್ ಹೆಲ್ಪ್ ಅಂತ ಹೇಳ್ತೀವಿ. ಹೂ ವಿಲ್ ಹೆಲ್ಪ್, ಯಾರು ಸಹಾಯ ಮಾಡುತ್ತಾರೆ. ನೆಕ್ಸ್ಟ್ ನನಗೆ ಯಾರು ಸಹಾಯ ಮಾಡುತ್ತಾರೆ. ಹೂ ಹೆಲ್ಪ್ಸ್ ಮೀ ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾರು ಮಾತನಾಡುತ್ತಿದ್ದಾರೆ. ಹೂ ಈಸ್ ಸ್ಪೀಕಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅವರು ಯಾರು ಅಂತ ಕೇಳೋಕ್ಕೆ ಹೂ ಆರ್ ದೇ ಅಂತ ಹೇಳಬೇಕು. ನೆಕ್ಸ್ಟ್ ಏನನ್ನು ಹೇಳಬೇಡ. ಇದನ್ನ ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ತೀವಂದ್ರೆ ಡೋಂಟ್ ಸೇ ಎನಿಥಿಂಗ್. ಏನನ್ನು ಹೇಳಬೇಡ. ನೆಕ್ಸ್ಟ್ ಎಲ್ಲಿಯೂ ಹೋಗಬೇಡ. ಇದನ್ನು ಡೋಂಟ್ ಗೋ ಎನಿವೇರ್. ಎಲ್ಲಿಯೂ ಹೋಗಬೇಡ. ನಾವು ಆಗಾಗ್ಗೆ ಅಲ್ಲಿಗೆ ಹೋಗುತ್ತೇವೆ. ವಿ ಗೋ ದೇರ್ ಆಫ್ಟನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅವನು ಶೀಘ್ರದಲ್ಲೇ ಬರುತ್ತಾನೆ. ಇದನ್ನು ಹೀ ವಿಲ್ ಕಮ್ ಸೂನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಶೀಘ್ರದಲ್ಲೇ ಮಳೆ ಬೀಳಬಹುದು. ಅಂದರೆ ಮೋಡ ಕವಿದ ವಾತಾವರಣ ಇರ್ತದಲ್ಲ, ಆವಾಗ ಈ ಮಳೆ ಯಾವಾಗ ಬರ್ತದಂತ ಯಾರಾದರೂ ಕೇಳಿದ್ರೆ ಶೀಘ್ರದಲ್ಲೇ ಮಳೆ ಬೀಳಬಹುದು ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಇಟ್ ಮೈ ರೈನ್ ಸೂನ್ ಅಂತ ಹೇಳಬೇಕು. ನೆಕ್ಸ್ಟ್ ಶೀಘ್ರದಲ್ಲೇ ನನ್ನನ್ನು ನೋಡಲು ಬನ್ನಿ. ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ತೇವಂದ್ರೆ ಕಮ್ ಟು ಸೀ ಮೀ ಸೂನ್ ಅಂತ ಹೇಳಬೇಕು. ಕಮ್ ಟು ಸೀ ಮೀ ಸೂನ್. ನೆಕ್ಸ್ಟ್ ನಿಮಗೆ ಬೇಕಾದಷ್ಟು ತೆಗೆದುಕೊಳ್ಳಿ. ಅಂದರೆ ನಿಮಗೆ ಎಷ್ಟು ಬೇಕಾದ ತಗೊಳ್ತೀವಲ್ಲ ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಟೇಕ್ ಆ್ಯಸ್ ಮೆನಿ ಆ್ಯಸ್ ಯು ವಾಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೀನು ಬರಬೇಕಿತ್ತು. ಅಂದರೆ ಎಲ್ಲಿಗಾರ ಹೋಗಿರ್ತೀವಲ್ಲ, ಹೋದಾಗ ಹೆಂಗಾಯ್ತು ಫಂಕ್ಷನ್ ಏನಂತ ಕೇಳ್ತೀವಲ್ಲ, ಅದಕ್ಕೆ ನೀನು ಬರಬೇಕಿತ್ತು ಅಂತ ಹೇಳ್ತೀವಲ್ಲ, ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಯು ಶುಡ್ ಹ್ಯಾವ್ ಕಮ್ ಟು ಅಂತ ಹೇಳ್ತೀವಿ. ನೆಕ್ಸ್ಟ್ ನನಗೆ ಒಂದು ಅವಕಾಶ ನೀಡಿ. ಇದನ್ನ ಯಾವ ರೀತಿ ಹೇಳ್ಬೇಕಪ್ಪ ಅಂದ್ರೆ ಗಿವ್ ಮೀ ಎ ಚಾನ್ಸ್ ಅಂತ ಹೇಳಬೇಕು. ನೆಕ್ಸ್ಟ್ ಏನಾಗುತ್ತಿದೆ. ಇದನ್ನು ವಾಟ್ಸ್ ಹ್ಯಾಪ್ನಿಂಗ್. ಚಿಂತಿಸುವುದನ್ನು ನಿಲ್ಲಿಸಿ. ಸ್ಟಾಪ್ ವರಿಂಗ್ ಅಂತ ಹೇಳಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಅಥವಾ ಏನಾದರೂ ದೋಷಗಳಾಗಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ತಪ್ಪದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.